ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಚಪಾತಿಗೆ ಮುದ್ದೆಗೆಲ್ಲ ದೋಸೆಗೂ ಚೆನ್ನಾಗಿರುತ್ತೆ ನೋಡಿ. ಎಗ್ ಕರಿ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆ ಮತ್ತು ಇದು ಹೆಸರು ಕಾಳು ಇದೆಯಲ್ಲ ಅದು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಮತ್ತು ರುಬ್ಬೋದಕ್ಕೆ ಟೊಮೊಟೊ 4 ಸ್ಪೈಸಸ್ಸು, ಮತ್ತು ಇದು ಧನಿಯಾ ಪುಡಿ 2 ಸ್ಪೂನು, ಮತ್ತು ಸಾಂಬಾರು ಪುಡಿ ಅರ್ಧ ಸ್ಪೂನು, ಮತ್ತು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಒಂದು ಅರ್ಧ ಇಂಚು, ಪುದೀನ ಕೊತ್ತಂಬರಿ, ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನೋಡಿ ಫ್ರೆಂಡ್ಸ್. ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಳ್ತೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ. ನೋಡಿ, ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಡ್ತೀನಿ. ನೋಡಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಮತ್ತು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಒಂದು 2 ಹಾಕ್ತೀನಿ. ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಕೊಂಡಿದ್ನಲ್ಲ ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಎಣ್ಣೆಲಿ ಫ್ರೈ ಹಾಕ್ಕೊಳ್ತೀನಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿ ತನಕ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು, ಮಸಾಲೆ ಎಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಕಲರ್ಗೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಅದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಮತ್ತು ಇದು ಹೆಸರು ಕಾಳು ಇದು ಬೇಯಿಸ್ಕೊಂಡಿದ್ನಲ್ಲ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮುದ್ದೆ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿದು ಕುದಿ ಬಂದಮೇಲೆ ಎಗ್ಗು ಇದರಲ್ಲೇ ಎಗ್ಗು ಒಡೆದಾಕಿ ಚೆನ್ನಾಗಿರುತ್ತೆ ಅವಾಗ. ನೋಡಿ, ಈಗ ಒಂದು ಪ್ಲೇಟ್ ಮುಚ್ಚುತ್ತಾ ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ಎಗ್ 5 ತೊಗೊಂಡಿದ್ದೀನಿ. ಈ ಕರೀಲಿ ಅದನ್ನು ಒಡೆದು ಒಂದೊಂದೇ ಮೊಟ್ಟೆ ಹಾಕ್ತೀನಿ, ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಗ್ ಕರಿ ನೋಡಿ, ಒಂದೊಂದೇ ಎಗ್ಗು ಈ ಥರ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ನೋಡಿ. 5 ಮೊಟ್ಟೆ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನಾಟಿ ಸ್ಟೈಲು ಎಗ್ ಕರಿ. ಆಗಿನ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ವಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಎಲ್ಲ ಅದೇ ಥರ ನಾನು ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಸಲ ಮಾಡ್ಕೊಂಡು ತಿಂದಿದ್ದೀವಿ. ಬಟ್ ನಿಮಗೆಲ್ಲ ಒಂದು ಸಲ ಹೇಳ್ಕೊಡೋಣ ಅಂತ ಮಾಡಿದ್ದೆ ಇವತ್ತು. ಪ್ಲೀಸ್ ಫ್ರೆಂಡ್ಸ್ ನೋಡಿ, ವಿಡಿಯೋ ಫುಲ್ಲು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ.
ಮತ್ತು ಏನಾದರೂ ನನ್ನಲ್ಲಿ ತಪ್ಪಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ನಾನು ಬದಲಾಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಮತ್ತು ಎಗ್ ಕರಿ ನೋಡಿ. ಹಾಗೆ ನೋಡ್ತಿದ್ರೇ ಬಾಯಲ್ಲಿ ನೀರು ಉರ್ತಿದೆ ನೋಡಿ. ಬಿಸಿ ಬಿಸಿ ಹೊಗೆ ಎಲ್ಲ ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಹಾ, ತಿಂತಾ ಇದ್ದರೆ ಮುದ್ದೆ ಸೂಪರಾಗಿದೆ ಫ್ರೆಂಡ್ಸ್. ಚಪಾತಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು.